ಕಂಡೀಷನ್ ಇಲ್ಲ. ಏನ್ ಕಂಡೀಷನ್ ಅಂತ ಕೇಳಿ, ಅತ್ತಿ ಫೋಟೋ ಗಾಡಿ ಮ್ಯಾಗ ಇರ್ಬೇಕ್ರಿ, ಹೂವಿನ ಹಾಕಿರ್ಬೇಕಂತ. ಅತ್ತಿ ಫೋಟೋ ಗಾಡಿ ಮ್ಯಾಗ ಇರ್ಬೇಕ್ರಿ, ಹೂವಿನ ಹಾಕಿರ್ಬೇಕು. ಮುಗಿತ್ ನೋಡ್ರಿ, ನಂದು ಯಾಕೆ ಕಂಡೀಷನ್ ಇಲ್ಲ ಹೇಳಿ ಆ ಕಾಲೇಜ್ ಚಕ್ರ ಬಂದು ಬಿಟ್ಬಿಡ್ಲಿ ಕನ್ನಡ ನೋಡ. ಇಂಥ ಒಂದು ಕಂಡೀಷನ್ ಮಾಡಬಾರ್ದ್ರಿ. ಕನ್ಯೆ ನೋಡ್ಬೇಕಾದ್ರೆ ಅವರ ತಾಯಿ ಅನ್ನೋ ಸಂಸ್ಥೆ ಅಷ್ಟೇ ಅದ್ಭುತವಾಗಿ ಸಾಮೂಹಿಕ ವಿವಾಹವನ್ನು ಮಾಡಿದ್ದಾರೆ. ಈ ಸಾಮೂಹಿಕ ವಿವಾಹ ಇವತ್ತಿನ ನಿರ್ಮಾಣಗಳಲ್ಲಿ ಹೆಚ್ಚಾಗಬೇಕಾಗಿದೆ. ಮೇಲಾಗಿ ಯಾರು ರೈತರು ಕನ್ಯೆ ಕೊಡ್ತಾ ಇಲ್ಲ. ನಮ್ಮ ಕಡೆ ಅಂತ ಅಮಾಶಿಗೊಮ್ಮ ಒಂದು 2000-3000 ಜನ ಹುಡುಗರು ಬಂದಿರ್ತಾವ. ಕನ್ಯೆ ಸಿಗುವಂತ್ರಿ ಅಪ್ಪ ಅಂತ ನಾ ಏಜೆಂಟ್ ಅಂಡ್ಲೆ ಮಗನ ಅಂತೀವಿ ನಾವು. ಹೌದಿಲ್ಲ, ನಾವು ಒಂದು ಸ್ವಲ್ಪ ಉತ್ತರ ಕನ್ನಡ ಭಾಷೆ ಮಾತಾಡ್ತೀವಿ, ಮತ್ತೆ ಬೇರೆ ಹೊಡ್ಕೊ ಮತ್ತೆ ಮುಂದಿನ ಸರಿ ಕಸದ್ ಬಿಟ್ಟಿರ್ತೀವಿ. ನಮ್ಮ ಭಾಷೆ ನಮ್ಮ ಗಂಡು ಮಟ್ಟಿದ ನಾಡಿನ ಭಾಷೆ ಹಿಂಗೆ ಮಾತಾಡ್ತೀವಿ ನಾವು. ಆದ್ರೆ ಏನಪ್ಪ, ರೈತರಿಗೆ ಕನ್ಯಾ ಕೊಡಬೇಕು ಅಂತೇಳಿ ಮೊನ್ನೆ ಒಂದು ಭಾಷಣದಲ್ಲಿ ಹೇಳಿದ್ದೀನಿ ನಾನು. ಯಾರು ರೈತರಿಗೆ ಕನ್ಯಾ ಕೊಡ್ತಾರ ಅವರಿಗೆ ಕನಿಷ್ಠ 2 ಲಕ್ಷ ರೂಪಾಯಿ ಧನ ಸಹಾಯವನ್ನು ನೀಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದವ ನಾನು. ಅದು ಮುಂದಿನ ದಿನಮಾನಗಳಲ್ಲಿ ಬರಬೇಕು. ನೀವು ಕೂಡ ಒತ್ತಾಯ ಮಾಡಬೇಕು. ರೈತರಿಗೆ ಕನ್ಯಾ ಕೊಡೋದು ಕಡಿಮೆ ಆಗೈತಿ, ಹೌದಿಲ್ಲ? ಆಮೇಲೆ ಇನ್ನೊಂದು ಹೇಳ್ತೀನಿ, ಈ ಕನ್ಯೆ ನೋಡಕ್ ಹೋದಾರ ಭಾಳ ಇದು ಇರ್ತಾರ. ಒಬ್ಬ ಜಾತಿ ಹೋದ್ಲು ಕನ್ಯೆ ನೋಡಕ್, ಅತ್ತೆ ಆಗೈತಿ, ಅತ್ತೆ ಅಲ್ಲ ಮತ್ತ ನನ್ನ ಮಗ ಕನ್ಯೆ ನೋಡ್ಬೇಕಂತ ಹೋದ್ಲು. ಅಲ್ಲಿ ಕನ್ಯೆ ನೋಡಕ್ ಹೋದ, ನಾವು ಸಾಂಗಳು ಇರ್ತೀವಲ್ಲ ನಡಕ್ ಮತ್ತೆ ಕನ್ಯೆ ತೋರ್ಸಾರ ನಾವು. ಅಲ್ಲಿ ಹೋದಾಗ ಹೇಳಿಲ್ಲ ಏನು, ನಮ್ಮ ಅವು ಭಾಳ ಕಂಡೀಷನ್ ಇದ್ವು ಹಾಕಿವು ಹತ್ತಿವು. ನಮ್ಮ ಸೊಸೆಯಾಗಿ ಬರಕ್ಕೆ ಇಷ್ಟು ಎತ್ತರ ಇರಬೇಕು, ಕೆಂಪಗಿರ್ಬೇಕು, ಇಷ್ಟು ಸಾಲಿ ಓದಿರ್ಬೇಕು. ಒಂದು 108 ಕಂಡೀಷನ್ ಹಾಕಿಲ್ಲ. ಎಷ್ಟು ಹಾಕಿಲ್ಲ? 108 ಕಂಡೀಷನ್ ಹಾಕಿಲ್ಲ. ಹಾಕಿ ಹವಾರ್ ಬಿಟ್ಲ ಹಾಕಿ. ಯಾರು? ಕನ್ಯಾಗ ಹಾಕಿ ಸೊಸೆಯಾಗಿ ಹೋಗಕ್ಕೆ. ಆಮೇಲೆ ನಾವು ಸಾಂಗಳು ಇರ್ತೀವಲ್ಲ, ಕೇಳ್ತೀವಿ, ಆಯ್ತವ ನಿಮ್ಗೆಲ್ಲ ಕಂಡೀಷನ್ ಒಪ್ಕೊಂತೀವಿ, ಯಾಕೆ ಲಗ್ನ ಮಾಡ್ಕೊಂಡಾಗಿದ್ದು ಒಂದು ಕಂಡೀಷನ್ ಕೇಳೋಣಲ್ಲ ಅಂದೆ ನಾ. ಕೇಳ್ರಿ ಅಂದ್ರು. ನಾನು ಕನ್ಯಾ ಕೇಳಿದ್ನ, ನೋಡುವ ಈಗಂತೂ ಅವ್ರದ್ದು ಇಷ್ಟು ಕಂಡೀಷನ್ ಐತಿ, ನಿಂದ ಏನ್ ಕಂಡೀಷನ್ ಐತೆ ಅಂತ ಕೇಳಿದ್ನ.